कृतिं शिखाबन्धत्रयोपेतं वैष्णीमध्वकरणीक्षितं ಸಮಸ್ತಗುರುಭ್ಯೋ ನಮಃ. ಶ್ರೀವತ್ಸನ ಉಪನಯನದ ಪರ್ವಕಾಲ. ಈ ಉಪನಯನದಲ್ಲಿ ಪ್ರಧಾನವಾದದ್ದು ಎರಡು ಅಂಶಗಳು. ಒಂದು ಯಜ್ಞೋಪವೀತಧಾರಣೆ, ಮತ್ತೊಂದು ಗಾಯತ್ರಿ ಮಂತ್ರದ ಜಪ ಉಪದೇಶ. ಎರಡು ಕಾರ್ಯಕ್ರಮಗಳು ಇವತ್ತು ದೊಡ್ಡ ಬ್ರಾಹ್ಮಣ ಸಮಾಜದ ಈ ದಿವ್ಯ ಸನ್ನಿಧಾನದಲ್ಲಿ ಆ ಶ್ರೀವತ್ಸನಿಗೆ ನಡೆದಿರತಕ್ಕಂಥದ್ದು. ರಾಮಾಯಣದಲ್ಲಿ ಕಥೆ ಇದೆ. ರಾಮದೇವರು ವಿಶ್ವಾಮಿತ್ರನ ಬೆನ್ನ ಹಿಂದೆ ಹೋದ. ರಾಮ ಅಂದರೆ ಸರ್ವೋತ್ತಮನಾದ ಭಗವಂತ, ಸರ್ವಶಕ್ತನಾದ ದೇವರು. ಯಾರ ಬೆನ್ನ ಹಿಂದೆ ಹೋದ ಅಂದರೆ ವಿಶ್ವಾಮಿತ್ರನ ಬೆನ್ನ ಹಿಂದೆ ಹೋದ. ನಿಜವಾಗಿ ದೇವರ ಬೆನ್ನ ಹಿಂದೆ ವಿಶ್ವಾಮಿತ್ರ ಬರಬೇಕಿತ್ತು. ವಿಶ್ವಾಮಿತ್ರನ ಬೆನ್ನ ಹಿಂದೆ ರಾಮದೇವರು ಹೋದರು. ಇದೇನಿದು ಅಂತಂದರೆ ಅದರ ತಾತ್ಪರ್ಯ ಹೀಗೆ. ವಿಶ್ವಾಮಿತ್ರ ಅವನು ಮಾಡಿದ ಸಾಧನೆ ದೊಡ್ಡ ಸಾಧನೆ. ಅದೇನು ಅಂತಂದರೆ ಅನ್ನ, ಆಹಾರ, ನಿದ್ದೆ ಎಲ್ಲವನ್ನು ತೊರೆದು 1000 ವರ್ಷ ತಪಸ್ಸು ಮಾಡಿದ. ಗಾಯತ್ರಿ ಅವನಿಗೆ ಸಿದ್ಧಿಸಿತು. ವಿಶ್ವಾಮಿತ್ರ ಅಂದರೆ ಬೇರೆ ಅಲ್ಲ, ಗಾಯತ್ರಿ ಅಂದರೆ ಬೇರೆ ಅಲ್ಲ. ಹಾಗಾಗಿ ವಿಶ್ವಾಮಿತ್ರ ಅವನು ಗಾಯತ್ರಿಯನ್ನು ಸಿದ್ಧಿ ಮಾಡಿಕೊಂಡು ಅವನು ಬ್ರಹ್ಮರ್ಷಿಯಾಗಿ ಅವನು ಪ್ರಸಿದ್ಧನಾದವ. ಹಾಗೆ ದೇವರಿಗೋಸ್ಕರ ಎಲ್ಲ ತ್ಯಾಗ ಮಾಡಿ ಮಂತ್ರವನ್ನು ಸಿದ್ಧ ಮಾಡಿಕೊಂಡವ. ಇವತ್ತೆಲ್ಲ ನಾವು ಜಪ ಮಾಡುವಾಗ ವಿಶ್ವಾಮಿತ್ರ ಋಷಿ ಅವನನ್ನು ನೆನಪಿಸಿಕೊಳ್ತೇವೆ. ಅಂದರೆ ಆ ಪರಂಪರೆಯಲ್ಲಿ ಸಿದ್ಧಿ ಪಡೆದ ವಿಶ್ವಾಮಿತ್ರನ ಪರಂಪರೆ ನಮ್ಮ ಜಪಕ್ಕಿದೆ. ಹಾಗಾಗಿ ವಿಶ್ವಾಮಿತ್ರನ ತ್ಯಾಗ ದೊಡ್ಡ ತ್ಯಾಗ. ಅನ್ನ ಆಹಾರಾದಿಗಳನ್ನು ನಿತ್ಯೆಯನ್ನು ಬಿಟ್ಟು ತಪಸ್ಸು ಮಾಡಿದ್ದಕ್ಕೆ ಅವನು ವಿಶ್ವಾಮಿತ್ರ. ವಿಶ್ವಾಮಿತ್ರ ಅಂತಂದರೆ ಇದು ವಿಶ್ವಕ್ಕೇನೇ ಮಿತ್ರ, ಎಲ್ರಿಗೂ ಬೇಕಾದವನಾಗಿದ್ದಾನೆ ವಿಶ್ವಾಮಿತ್ರ. ಅದಕ್ಕೆ ರಾಮದೇವರು ವಿಶ್ವಾಮಿತ್ರನ ಬೆನ್ನ ಹಿಂದೆ ಹೋದರು. ಯಾಕೆ ಅಂತಂದರೆ ಗಾಯತ್ರಿ ಜಪ ಮಾಡಿದರೆ, ಅದನ್ನು ಸಿದ್ಧಿ ಮಾಡಿಕೊಂಡ್ರೆ ದೇವರು ವಿಶ್ವಾಮಿತ್ರನ ಬೆನ್ನ ಹಿಂದೆ ಹೋದ. ನಮ್ಮ ಬೆನ್ನ ಹಿಂದೆ ದೇವರು ಬರಬೇಕು. ದೇವರು ಬರಬೇಕಾದ್ರೆ ಏನು ಮಾಡಬೇಕು? ಎರಡು ಕೆಲಸ. ಒಂದು ಗಾಯತ್ರಿ ಜಪ ಮಾಡಬೇಕು, ಇಲ್ಲ ಗಾಯತ್ರಿ ಜಪ ಮಾಡುವವರಿಗೆ ನಾವು ಪ್ರೋತ್ಸಾಹ ಕೊಡಬೇಕು. ಎರಡರಲ್ಲಿ ಒಂದು ಮಾಡಿದರೂ ದೇವರು ನಮ್ಮ ಬೆನ್ನ ಹಿಂದೆ ಬರ್ತಾರೆ. ವಿಶ್ವಾಮಿತ್ರನ ಬೆನ್ನ ಹಿಂದೆ ರಾಮದೇವರು ಬಂದ ಹಾಗೆಯೇ ವಿಶ್ವಾಮಿತ್ರನ ಎಲ್ಲ ಕಾರ್ಯವನ್ನು ರಾಮದೇವರು ಮಾಡಿಕೊಟ್ಟ ಹಾಗೆಯೇ ನಮ್ಮ ಕಾರ್ಯವನ್ನು ಪೂರ್ಣಗೊಳಿಸಬೇಕಾದ್ರೆ ಅದು ರಾಮದೇವರ ಅನುಗ್ರಹ ಬೇಕು. ರಾಮದೇವರು ಬರಬೇಕಾಗಿದ್ದರೆ ವಿಶ್ವಾಮಿತ್ರ ಬರಬೇಕು. ವಿಶ್ವಾಮಿತ್ರ ಬರುವುದು ಅಂತಂದರೆ ಗಾಯತ್ರಿ ಜಪ ಬರುವುದು. ಹಾಗಾಗಿ ಇವತ್ತು ಆ ವಟು ಶ್ರೀವತ್ಸ ಇವತ್ತು ಗಾಯತ್ರಿ ಮಂತ್ರ ಪಡೆದಿದ್ದಾನೆ ಅಂತಂದರೆ ರಾಮದೇವರು ಅವನ ಬೆನ್ನ ಹಿಂದೆ ಬಂದು ನಿಂತಿರ್ತಾರೆ. ಇಡೀ ಕುಟುಂಬಕ್ಕೆ ರಾಮದೇವರ ರಕ್ಷೆ ಇರ್ತದೆ ಅಂತ ಅದರ ಅರ್ಥ. ಅಂತಹ ವಟುವಿಗೆ ದೇವರು ದೀರ್ಘಾಯುಷ್ಯ ಆರೋಗ್ಯವನ್ನು ಕೊಟ್ಟು ಅವರಿಗೆ ಒಳ್ಳೆಯ ಜ್ಞಾನವನ್ನು ಕೊಟ್ಟು ಒಳ್ಳೆಯ ಗಾಯತ್ರಿ ಮಂತ್ರ ಸಿದ್ಧಿ ಮಾಡಿ ಎಲ್ಲ ದೇವಾಲಯಗಳ ಜವಾಬ್ದಾರಿ ಕೊಡುವ ಶಕ್ತಿ ಆ ಶ್ರೀವತ್ಸನಿಗೆ ಬರಲಿ ಅಂತ ದೇವರಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಈ ತಂತ್ರಿಗಳಾಗಿ ಕುಟುಂಬಕ್ಕೇ ದೊಡ್ಡ ಇತಿಹಾಸ ಇದೆ. ಎಷ್ಟು ದೇವಸ್ಥಾನಗಳ ತಂತ್ರಗಾರಿಕೆ ಇದೆ. ಹಾಗಾಗಿ ದೇವರನ್ನು ಒಲಿಸಿಕೊಂಡಂತಹ ಆ ಮನೆತನದ ಹರಿಕೃಷ್ಣನ ಸತ್ಪುತ್ರ ಶ್ರೀವತ್ಸ ಇವತ್ತು ನೋಡಿದರೆ ತುಂಬ ಖುಷಿಯಾಗುತ್ತೆ. ದೊಡ್ಡ ಕುಟುಂಬ ಶ್ರೀವತ್ಸನದ್ದು. ಹಾಗಾಗಿ ಆ ವಟುವಿಗೆ ದೇವರು ಒಳ್ಳೆಯದು ಮಾಡಲಿ, ಮಂಗಲ ಮಾಡಲಿ, ಅವನಿಂದ ಜಪ ಸಿದ್ಧಿ ಆಗಲಿ. ಅದಕ್ಕೆ ನಾವು ಪ್ರೋತ್ಸಾಹ ಮಾಡಬೇಕಾದ್ರು. ಇವತ್ತು ನಾವೆಲ್ಲ ಉಪದೇಶ ಮಾಡ್ತೇವೆ, ಬೆಳಿಗ್ಗೆ ಬೇಗ ಹೇಳಬೇಕು, ದಿನಾ ಸಂಧ್ಯಾವಂದನೆ ಮಾಡಬೇಕು ಅಂತ ನಾವು ಹೇಳ್ತೇವೆ. ಇವತ್ತು ಎಲ್ಲ ನಿದ್ದೆ ಬಿಟ್ಟಿದ್ದೇವೆ, ಆಹಾರ ಬಿಟ್ಟಿರ್ತೇವೆ, ಮಲಗಿರ್ತೇವೆ. ಬೆಳಿಗ್ಗೆ ನಾವಿಷ್ಟು ಉಪದೇಶ ಸ್ವಾಮಿಗಳೆಲ್ಲ ಹೇಳಿದಾಗ 5 ಗಂಟೆಗೆ ಹೇಳಬೇಕು, ಜಪ ಮಾಡಬೇಕು ಅಂತ ಅವ ಎದ್ದಿರ್ತಾನೆ. ನನಗೆ ಯಾರು ಎದ್ದಿರುವುದಿಲ್ಲ. ಬಾತ್ರೂಮಿಗೆ ಹೋಗ್ತಾನೆ, ಸ್ನಾನ ಮಾಡಬೇಕು ಅಂತ. ಅವರಿಗೆ ಬಕೆಟ್ ಎತ್ತಲಿಕ್ಕೂ ಬರುವುದಿಲ್ಲ, ಕೈ ಜಾರಿ ಬೀಳ್ತದೆ ಆ ಬಕೆಟ್. ಹಾಗೆ ಮಲಗಿದವರು ಕೇಳ್ತಾರೆ ಯಾರದು ಅಂತ. ಆಗ ಒಳಗಿದ್ದ ಹುಡುಗ ಹೇಳ್ತಾನೆ, ಅಮ್ಮ ನಾನು ಅಂತ. ಏನು ಮಾಡ್ತೀನಿ? ಸ್ನಾನ ಮಾಡ್ತಾ ಇದ್ದೇನೆ. ಅವ್ರು ಹೇಳ್ತಾರೆ, ಸುಮ್ಮನೆ ಅಧಿಕ ಪ್ರಸಂಗ ಬೇಡ, ಮಲಗು ಅಂತ. ಅವತ್ತು ಮಲಗಿದ್ರೆ ಮತ್ತೆ ಮದುವೆ ದಿವಸನೇ ಅವನು ಹೇಳುವುದು. ಹಾಗಾಗಿ ಆ ಜಪ ಮಾಡುವವರಿಗೆ ನಾವು ಪ್ರೋತ್ಸಾಹ ಕೊಡಬೇಕೇ ಹೊರತು ನಿರುತ್ಸಾಹ ತುಂಬಿರಬಾರ್ದು. ನಮಗೆ ಎಷ್ಟು ಕಷ್ಟ ಇದ್ದರೂ ಅವನಿಗೆ ಜಪ ಮಾಡು ಮಾಡು ಅಂತ ನಾವು ಹೇಳಬೇಕು. ಇವತ್ತು ಅವನಿಗೆ ಉಪದೇಶ ಮಾಡೋದು ಸಾಧ್ಯ ಇಲ್ಲ. ಸುಸ್ತಾಗಿದ್ದಾನೆ. ಮಾಡುವುದು ಯಾರಿಗೆ ಅಂದರೆ ಅವನ ಹತ್ರ ಜಪ ಮಾಡಿಸುವವರಿಗೆ ನಾವು ಮಾಡಬೇಕಾದ್ದು ಅದು ಉಪದೇಶ.
ಹಾಗಾಗಿ ಶಾಲೆಗೆ ಹೋಗ್ಲಿಕ್ಕಿದೆ ಇದು ಬೇಡ ಜಪ ಮಾಡೋದು ಎಲ್ಲ ಸಂಡೇಗೆ ಅಂತ ಇಟ್ಟರೆ ಏನು ಮಾಡಲಿಕ್ಕೆ ಸಾಧ್ಯ ಅಲ್ಲ ಅಂತ. ಹಾಗಾಗುವುದಿಲ್ಲ. ತುಳಸಿ ಗಿಡಕ್ಕೆ ನೀರು ದಿನಾ ಹೇಗೆ ಹಾಕಬೇಕು, ದನಕ್ಕೆ ಹೇಗೆ ದಿನಾ ಆಹಾರ ಕೊಡಬೇಕು, ಮಂತ್ರವನ್ನು ದಿನಾ ಜಪ ಮಾಡಬೇಕು, ಅದಕ್ಕೆಲ್ಲ ನಾವು ಪ್ರೋತ್ಸಾಹ ಕೊಡಬೇಕು. ಇವತ್ತಿನಿಗೆ ದೇವರು ಒಳ್ಳೆದು ಮಾಡಲಿ. ಹರಿಕೃಷ್ಣ ರಾಮಕೃಷ್ಣ ತಂತ್ರಿಗಳು ಎಲ್ಲರಿಗೂ ದೇವರು ಒಳ್ಳೆದು ಮಾಡಲಿ. ಇಡೀ ಕುಟುಂಬಕ್ಕೆ ರಾಮದೇವರ ಪ್ರಾಣದೇವರ ಅನುಗ್ರಹ ದಕ್ಷಿಣೆ ಇರಲಿ ಅಂತ ಪ್ರಾರ್ಥಿಸ್ತಾ ಕೃಷ್ಣ.